ಅವತ್ತು ನಿತು ಅನ್ನೋ ಪ್ರೆಗ್ನೆಂಟ್ ಲೇಡಿಗೆ ಮಿಸ್ಕರೇಜ್ ಆಗಿತ್ತು. ಪಾಪ ಅವರು ಆ ಮಗುಗೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು. ನೀವು ನಮ್ಮ ಕ್ಯಾಬಿನಿಗೆ ಬಂದಾಗ ಅವ್ರ ಅಣ್ಣ ನೀವು ಅಂತ ನಮ್ಮ ನರ್ಸೇ ಹೇಳ್ಬಿಟ್ರು. ಅದೇ ಕನ್ಫ್ಯೂಷನ್ ಅಲ್ಲಿ ಮಿಸ್ಕರೇಜ್ ಬಗ್ಗೆ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ಬಿಟ್ಟೆ ನಾನು. ನನ್ನ ಶತ್ರು ಮುಂದೆ ನಾನೇ ಬಂದು ನಿಂತ್ರು ಏನು ಮಾಡಕ್ಕಾಗ್ತಾ ಇಲ್ಲ. ಅಷ್ಟು ಧೈರ್ಯ ಕೊಟ್ಟಿರೋದು ಭಾರ್ಗವಿಯವ್ರು. ಇದು ಭಾರ್ಗವಿಯವ್ರಿಗಿರೋ ತಾಕತ್ತು. ನಿನ್ನಂತವರಿಗೆ ಚಳ್ಳೆ ಹಣ್ಣು ತಿನ್ಸೋದಿಕ್ಕೆ ಭಾರ್ಗವಿಯವರೇ ಬರ್ಬೇಕು ಅಂತ ಏನಿಲ್ಲ. ಅವ್ರ ಹೆಸರು ಹೇಳಿದ್ರೇನೆ ಸಾಕು. ಅದು ಭಾರ್ಗವಿಯವ್ರ ಹೆಸರಿಗಿರೋ ತಾಕತ್ತು. ಅವ್ರು ಕೊಟ್ಟಿರೋ ಹೊಸ ಜೀವನ ಇದು. ಈ ಧೈರ್ಯದ ಮುಂದೆ ನಿಮ್ಮ ಹಣ ಯಾವ ಲೆಕ್ಕ? ತಗೊಂಡೋಗಿ ತಿಪ್ಪೆಗೆ ಬಿಸಾಕಿ. ನೀವೆಷ್ಟೇ ಅರ್ಚಾಡಿದ್ರು ವೇಸ್ಟ್. ನಿಮ್ ಮಗ ಜೈಲಲ್ಲಿದ್ದಾನೆ ಅಂತ ಬೇಜಾರಾಗ್ಬೇಡಿ. ನಿಮ್ಮನ್ನು ಆದಷ್ಟು ಬೇಗ ಕಳಿಸ್ಕೊಡ್ತೀವಿ. ಬರ್ಲಾ? ಮಾವ ನೋಡಿ ನಿಮ್ ಮಗಳ ಸ್ಥಿತಿನ. ಕೊನೆಗೂ ಆ ಭಾರ್ಗವಿ ಅವಳ ಚಿತ್ತನ್ನ ಋತು ಮೂಲಕ ತೀರಿಸ್ಕೊಂಡೇ ಬಿಟ್ಲು. ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ಆ ವಿಕ್ಕಿನ ಜೀವನ್ ಪರ್ಯಂತ ಜೈಲಲ್ಲಿ ಇಡೋ ಹಾಗೆ ಮಾಡಿದಾಳೆ. ಹಾವಿಗೆ ಹಾಲ್ ಹಾಕಿ ಸಾಕಿದ್ರು ಅದು ವಿಷ ಕರದ್ ಬಿಡುತ್ತಾ? ಆ ಹಾವು ಒಂದಲ್ಲ ಒಂದಿನ ನಿಮ್ಮನ್ ಕಚ್ಚೆ ಕಚ್ಚುತ್ತೆ. ವೃದ್ಧ, ನಮಗೆ ಬೇರೆ ದಾರಿನೇ ಇಲ್ವಾ? ಅಣ್ಣನಿಂದ ನೀವು ಕೇಸ್ ಗೆಲ್ಲೋದಕ್ಕಾಗಲ್ವಾ? ಮಾವ ಗೆಲ್ಲಕ್ಕೆ ಆ ಭಾರ್ಗವಿ ಬಿಡ್ಬೇಕಲ್ಲ. ಮಾವ ಪಟ್ಟಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಆಗೋಗ್ ಮಾಡಿದಾಳೆ. ನೋಡಿದ್ರಪ್ಪ, ಮೊದ್ಲು ನನ್ನ ಹೊಟ್ಟೆಲಿದ್ದ ಮಗುನ್ ಕಿತ್ಕೊಂಡ್ಲು, ಈಗ ನನ್ ಗಂಡನ್ನು ಕಿತ್ಕೋತಿದ್ದಾಳೆ. ಅಂತ ಅನ್ಯಾಯ ನಾನೇನಪ್ಪ ಮಾಡಿದ್ದೆ? ಅವಳು ಸೊಸೆ ಅಲ್ಲ, ಈ ಮನೆ ಮಗಳು ಅಂತ ಅಂದು ಸ್ವಂತ ಮಗಳು ಜೀವನನೇ ಬಲಿ ಕೊಟ್ಬಿಟ್ರಲ್ಲ ಅಪ್ಪ. ಸೂಪರ್ ಇತ್ತು. ನಿನ್ನ ಮಾತಿಗೆ ಇವರೇ ಈ ಭಾರ್ಗವಿನ ಆಚೆ ಹಾಕ್ಬೇಕು. ಆ ಭಾರ್ಗವಿ ನಂಬಿ ನಾವು ಮೋಸ ಹೋಗ್ಬಿಟ್ವಿ. ನಡೆದಿರೋ ತಪ್ಪನ್ನ ಹೇಗ್ ಸರಿ ಮಾಡೋದು? ನಮ್ಮ ಮಗಳ ಜೀವನನ ಹೇಗ್ರಿ ಸರಿ ಮಾಡೋದು? ನಾನ್ ಸರಿ ಮಾಡ್ತೀನಿ. ಭಾರ್ಗವಿ, ಇಲ್ಲಿ ಯಾಕೆ ಕರ್ಕೊಂಡ್ಬಂದ್ರಿ? ಆಗಿರೋ ತಪ್ಪನ್ನ ಸರಿಪಡಿಸೋಕೆ. ಎಲ್ಲ ಮುಗ್ದೋದ್ಮೇಲೆ ನೀನೇನ್ ಸರಿ ಮಾಡ್ತೀಯಾ? ಬೃಂದಾ, 1 ನಿಮಿಷ ಸುಮ್ಮನೆ ಇದ್ಬಿಡು. ರಿತು, ನೀನು ಎಷ್ಟು ತಿಂಗಳ ಗರ್ಭಿಣಿ ಆಗಿದೆ? ಮೂರು ತಿಂಗಳು. ಸರಿ. ಅವತ್ತು ಹಾಸ್ಪಿಟಲ್ ಅಲ್ಲಿ ನಾನು ನಿನ್ನ ತಳ್ಳಿ ತ್ರಪ್ಸಕ್ಕೆ ನಿನ್ಗೆ ಏಟ್ ಬಿದ್ದು ನಿನ್ ಮಗು ಹೋಯ್ತು ಅಲ್ವಾ? ಐ ಮೀನ್ ಮಿಸ್ಕ್ಯಾರಿಯೇಜ್ ಆಯ್ತು ಅಲ್ವಾ? ಭಾರ್ಗವಿ, ನಿನ್ನಿಂದ ಪಾಪ ಆ ಪುಟ್ಟ ಮಗು ಜೀವ ಹೋಗಿದೆ. ಇಷ್ಟೆಲ್ಲ ಆದ್ಮೇಲೂ ಅಸಡ್ಡೆಯಿಂದ ಮಾತಾಡ್ತಿದ್ಯಲ್ಲ. ನೀನ್ ಇಷ್ಟು ಕ್ರೂರಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಐ ಆಮ್ ಸಾರಿ ಅತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸತ್ಯ, ಸುಳ್ಳು, ತಪ್ಪು, ಸರಿ ಎಲ್ಲ ಗೊತ್ತಾಗತ್ತೆ.
ಹಲೋ, ಬಂದ್ರಾ? ಹಾ, ಇದೇ ಮನೇನೆ, ಒಳಗ್ ಬನ್ನಿ. ಡಾಕ್ಟರ್, ಬನ್ನಿ. ಏನಿದು ಹುಡುಕಾಟ ಭಾರ್ಗವಿ? ಅರ್ಜುನ್, ಒಂದ್ 5 ನಿಮಿಷ ಸಮಾಧಾನವಾಗಿರಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಡಾಕ್ಟರ್, ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮಾವ, ಅತ್ತೆ, ನಮ್ ರಿತುನ ಚೆಕಪ್ ಮಾಡಿದ್ದು ಇದೇ ಡಾಕ್ಟರ್. ನಮಸ್ತೆ. ಅರ್ಜುನ್, ನೀವ್ ಮಾತಾಡಿದ್ದು ಇವ್ರ ಹತ್ರನೇ ತಾನೆ? ಡಾಕ್ಟರ್, ನೀವ್ ರಿಪೋರ್ಟ್ ತಂದಿದ್ದೀರಾ ಅಲ್ವಾ? ಹಾ, ತಂದಿದ್ದೀನಿ ಭಾರ್ಗವಿ. ಏನು ಮಾಡೋದು ಅದಕ್ಕೆ? ನನ್ನ ಸತ್ತೆ ಇವಾಗ. ನನಗೂ ಅದೇ ಭಯ ಆಗ್ತಿದೆ. ರಿತು, ತಲೆ ಸುತ್ತ ಬಂದೊಳಗೆ ಬೀಳು. ಅಯ್ಯೋ, ಏ ಭಾರ್ಗವಿ, ಯಾಕೆ ರಿತು ಹಿಂಗ್ ಕಾಟ ಕೊಡು? ಅವಳು ಮೊದ್ಲೇ ಎಲ್ಲಾನು ಕಳ್ಕೊಂಡಿದ್ದಾಳೆ. ಅವಳು ದಮ್ಮಯ್ಯ ಅಂತೀನಿ, ಬಿಟ್ಬಿಡು ಅವಳ ಪಾಡಿಗೆ. ಸ್ಟಾಪ್ ಇಟ್ ಭಾರ್ಗವಿ, ಅವಳ ಪಾಡಿಗೆ ಬಿಟ್ಬಿಡಿ. ಡಾಕ್ಟರ್, ಇದೇ ಕಾರಣವಾಗಿ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ದಯವಿಟ್ಟು ಏನ್ ನಡೀತು ಅಂತ ನಿಮ್ ಬಾಯರ ನೀವೇ ಹೇಳ್ಬಿಡ್ತೀರಾ ಪ್ಲೀಸ್? ಡಾಕ್ಟರ್, ಏನಾಗಿದೆ ನನ್ನ ತಂಗಿಗೆ? ಆರಾಮಾಗಿದ್ದಾಳ್ತಾನೆ? ಗುಂಡ್ಕಲ್ಲಿದ್ದಾಗಿದ್ದಾಳೆ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿಮ್ಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅರ್ಜುನ್. ಡಾಕ್ಟರ್, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ ತಂಗಿ ಪ್ರೆಗ್ನೆನ್ಸಿ ವಿಚಾರದ ಬಗ್ಗೆ. ಅವತ್ತು ಮಿಸ್ಕರೇಜ್ ಆಗಿದ್ದು ನಿಜ, ಆದ್ರೆ ಅದು ನಿಮ್ ತಂಗಿ ರಿತುಗಲ್ಲ, ನನ್ನ ಪೇಷಂಟು ನಿತು ಅನ್ನೋರ್ಗೆ. ಅವತ್ತು ನಿತು ಅನ್ನೋ ಪ್ರೆಗ್ನೆಂಟ್ ಲೇಡಿಗೆ ಮಿಸ್ಕರೇಜ್ ಆಗಿತ್ತು. ಪಾಪ, ಅವರು ಆ ಮಗುಗೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು. ನೀವು ನಮ್ಮ ಕ್ಯಾಬಿನಿಗೆ ಬಂದಾಗ ಅವ್ರ ಅಣ್ಣ ನೀವು ಅಂತ ನಮ್ಮ ನರ್ಸೇ ಹೇಳ್ಬಿಟ್ರು.
ಅದೇ ಕನ್ಫ್ಯೂಷನಲ್ಲಿ ಮಿಸ್ಕರೇಜ್ ಬಗ್ಗೆ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿಬಿಟ್ಟೆ ನಾನು. ಹಾಗಾದ್ರೆ ನಮ್ ರಿತು ಅವ್ರ ಬಗ್ಗೆ ಏನಂತ ಹೇಳಿ, ಅಸ್ಲಿಗೆ ಅವರು ಪ್ರೆಗ್ನೆಂಟೇ ಆಗಿಲ್ಲ. ಈ ನಿನ್ ಮಗಳು ವಿಕ್ಕಿ ಮಾಡ್ದಿರೋ ತಪ್ಪಿಗೆ ಅವನನ್ನ ಜೈಲಿಗೆ ಕಳ್ಸಿ ನನ್ನ ತಂಗಿ ಜೀವನ ಹಾಳು ಮಾಡಕ್ ಹೊರಟಿದ್ದಾಳೆ. ನ್ಯಾಯ ನೀತಿ ಅಂತ ಹೋರಾಡ್ತಿದ್ದ ನಿಮ್ ಮಗಳು ಕೇಸ್ ಗೆಲ್ಲಕ್ಕೆ ನನ್ನ ತಂಗಿ ಜೀವನ ಹಾಳು ಮಾಡ್ತಾ ಇದ್ದಾಳೆ. ಇವರಿಂದಾಗಿ ನನ್ನ ತಂಗಿ ಹೊಟ್ಟೆಲಿದ್ ಮಗು ಸತ್ತೋಗಿದೆ. ಮಗಳು ವಾದ ಮಾಡ್ತಾಳೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೋದವರು ಕೇಸ್ ಗೆದ್ಮೇಲೆ ಮನೆಗೆ ಬರೋದ್ ಬಿಟ್ಟು ದೇವಸ್ಥಾನಕ್ಕೆ ಏನಾರು ಹೋಗಿದಾರಾ? ಎಲ್ಲಿ ಹೋದ್? ರಾತ್ರಿ ಇಷ್ಟೊತ್ತಾಗಿದೆ, ಮನೆಗೆ ಬರೋದಲ್ವಾ ನೀವು? ಮಗಳ ಕೇಸ್ ಗೆದ್ಲು ಅನ್ನೋ ಖುಷಿಲಿ ಹೆಂಡತಿ ಮನ್ಲಿದ್ದಾಳೆ ಅನ್ನೋದು ಮರ್ತು ಬಿಟ್ರಾ? ಯಾಕ್ರಿ ಇಷ್ಟ ಸಪ್ಪ ಕೂತಿದ್ದೀರಾ? ಭಾರ್ಗವಿ ಸೋತ್ ಹೋದ್ಲಾ? ಕೇಸ್ ಗೆಲ್ಲಿಲ್ವಾ? ಭಾರ್ಗವಿ ಕೇಸಲ್ಲಿ ಜೆಪಿ ವಿರುದ್ಧವಾಗಿ ಗೆದ್ಲು. ಆದ್ರೆ ಏನಾಯ್ತು? ಸಸ್ಯಾಗಿ ಸೋತೋಗ್ಬಿಟ್ಲು. ಯಾಕೆ? ಭಾರ್ಗವಿ ಕೋರ್ಟ್ಗೆ ಹೋಗೋದು ಅರ್ಜುನಲ್ಲಿ ಯಾರಿಗೂ ಇಷ್ಟ ಇಲ್ವಾ? ನಾನು ಅವಳಿಗೆ ಮೊದ್ಲೇ ಹೇಳ್ದೆ ಸಂಸಾರದ ಕಡೆ ಗಮನ ಕೊಡಮ್ಮ ಅಂತ. ಎಲ್ ಕೇಳ್ತಾಳೆ ನನ್ ಮಾತು? ನೋಡಿ ಇವಾಗ ಏನಾಯ್ತು ನೋಡಿ. ನಮ್ ಭಾರ್ಗವಿ ಸಸ್ಯಾಗಿ ಹೋಗಿರೋದು ಯಾರ್ದೋ ಮನೆಗಲ್ಲ ಪೂರ್ಣಿ, ನಮ್ ಜೀವನ ಹಾಳು ಮಾಡಿರೋ ಜೆಪಿ ಪಾಟೀಲ್ ಮನೆಗೆ. ಅಂದ್ರೆ ಆ ಅರ್ಜುನ್ ಜೆಪಿ ಪಾಟೀಲ್ ಮಗನ? ಹೌದು, ಜೆಪಿ ಪಾಟೀಲ್ ಮಗ. ನಮ್ಮೊಬ್ಬರಿಂದ ಸೇರಿರೋ ಮನೆಗೆ ನಮ್ ಭಾರ್ಗವಿನೂ ಸೇರ್ಕೊಂಡ್ಬಿಟ್ಟಿದ್ದಾಳೆ. ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ರೀ? ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳಿ. ನಮ್ ಭಾರ್ಗವಿ ಯಾಕ ಜೆಪಿ ಪಾಟೀಲ್ ಮನೆಗೆ ಹೋಗ್ತಾಳೆ? ಒಂದ್ ವೇಳೆ ಹೋಗಿದ್ರೆ ಅವಳು ಇಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತಾ ಇದ್ಲು. ಇಲ್ಲ ರೀ, ಇಷ್ಟಕ್ಕೂ ನೀವ್ ಹೀಗೆ ಹೇಳೋದಕ್ಕೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ? ಹಾ, ನೋಡ್ಕೊಂಡ್ ಬಂದಿದ್ದೀನಿ. ಇದೇ ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ಅವ್ರ ಮನೆಗೆ ಹೋಗಿ. ಭಾರ್ಗವಿ ಈಗ ಬರೀ ಭಾರ್ಗವಿ ಅಲ್ಲ, ಭಾರ್ಗವಿ ಅರ್ಜುನ್ ಪಾಟೀಲ್.